seeing you every day. They said, what a sweet way to ask a controversial question, but that's okay. No, but I'm just asking That's you. the sweetest way to ask a controversial question. This is for the directors, Kannada directors. ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ, ನಾವು ದಿನ ನೋಡ್ತೀವಿ, ದಿನ ಅವರು ಅಡುಗೆ ಮಾಡ್ಕೊಡ್ತಾರೆ, ಅದು ಮಾಡ್ತಾರೆ ಅಂತ. They couldn't give you a story that could go what Karthikeya. How do you know? ಅಂದ್ರೆ ಟೈಮ್ ಅಂದ್ರೆ ಆ ಟೈಮ್ ಲಿಮಿಟ್ ಅದು. No, my point is not that. How do you know they have not given? Maybe I have not given them time. So what is that Karthikeya? You could give time to Karthikeya, not to the other Kannada directors here, sir. Because they were so close to me that ನಾವು ಬೇರೆನೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಬಂದು ಸ್ಟ್ರೈಟ್ ಕತೆ ಹೇಳಿದ್ರು. ನಾವು ಸಿಕ್ಕಿದಾಗೆಲ್ಲ ಪ್ರೇಮು, ನಾವು ಸುನಿ ಇವರೆಲ್ಲ ಸಿಕ್ಕಿದಾಗ ಶಾರದಾ ಏನು ಕೇಳಿದ್ರು ಇದರಲ್ಲೇ ಟೈಮ್ ಹೋಗ್ಬಿಡ್ತಾ ಇತ್ತು. ಇವ್ರು ಶಾರದಾ ಯಾರು ಅಂತ ಗೊತ್ತಿದ್ದಾರಿಂದ ಸ್ಟ್ರೈಟ್ ಕತೆ ಹೇಳ್ಬಿಟ್ರು. ಸೊ ಅಲ್ಲಿ ಸ್ಟ್ರೈಟ್ ಸಿನಿಮಾಗೆ ಹೊರಟೋಗ್ಬಿಡಿ ಶಾರದಾ. No, sir, we want our directors also to have... No, see, you should understand one thing. Listen to me. With your questions, there should be a lot of love, respect towards our people and not kind of humiliation, because they are my people. ಅವ್ರು ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ ಅಂದರೆ ನನ್ನ ತಾಯಿ ಹೆತ್ತಿಲ್ದಲೇ ಇರ್ಬೋದು, ನನ್ನ ತಮ್ಮಂದ್ರವರು. ನಾನು ಯಾವತ್ತೂ ಬಿಟ್ಕೊಡಲ್ಲ ಅವ್ರನ್ನ. ಕೇಳಿ, ನಿಮ್ಮ ಪ್ರಶ್ನೆ ಮುಗೀತು, ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ. ಏನಂತಂದರೆ ಅವ್ರು ಹೇಳೋ ಕತೆಗಳಲ್ಲಿ ಕರ್ನಾಟಕದ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು. ಇವರು ತಮಿಳ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು. ಅದಕ್ಕೆ ನನಗೆ ಸಿಕ್ತು ಡೇಟು. ಅವರು ನನ್ನ ಕಲಾವಿದರು, ನನ್ನ ಪ್ರೇಮು ಧ್ರುವಂಗ್ ಮಾಡ್ತಾ ಇದ್ದಾರೆ, AP ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಮಾಡ್ಬೇಕಾದ್ರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು. ಅವ್ರಿಗೊಂಥರ ಖುಷಿ ಅವ್ರು ಅನ್ಕೋಬೇಕು, ನಾವ್ ಯಾಕೆ ಅವ್ರ ಥರ ನಾವ್ಯಾಕೆ ಕತೆ ಕೊಡ್ತಾ ಇಲ್ಲ, ಯಾಕೆ ಆ ಟೈಮ್ನ ಕೊಡ್ತಾ ಇದ್ದಾರೆ. AP ಬರೆದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಬರ್ತೀನಿ, ಸ್ಪೀಡಾಗಿ ಮಾಡೋದ್ರಿಂದ ಎಲ್ಲರೊಟ್ಟಿಗೆ ಮಾಡ್ತೀನಿ ನಾನು. ಆ್ಯಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರದು ಒಂದೊಂದು ಫಿಲ್ಮ್ ರಿಲೀಸ್ಗಳಿದೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದರೆ ಏನೋ ಬರಿತಾ ಇದ್ದಾರೆ ಅಂತ ತಾನೇ ಅರ್ಥ. ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ, ನೆಕ್ಸ್ಟ್ ಡಿಸೆಂಬರ್ 25 ಅವ್ರು ನಿಮ್ಮ ಜೊತೆ ಬರ್ತಾರಂತ, ಖುಷಿ ವಿಚಾರ. ಇನ್ನೊಂದು ಡಿಸೆಂಬರ್ ಮಾನ್ಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನಿಸುತ್ತೆ. ಡಿಸೆಂಬರ್ ಶುಡ್ ನಾಟ್ ಬಿ ದ ಓನ್ಲಿ ಮಂತ್ ಫಾರ್ ಕನ್ನಡ ಸಿನಿಮಾ. It should be every month of the year, because... No, it is not possible like that, because every month ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗೋಕ್ಕಾಗಲ್ಲ. ಯಾಕಂದರೆ ಎವ್ರಿ ಮಂತಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ. ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ. ಹಾಗಂತ ಜನವರಿ, ಫೆಬ್ರವರಿ, ಮಾರ್ಚಲ್ಲೆಲ್ಲ 4-5 ಸಿನಿಮಾ ದೊಡ್ಡ ಬರ್ತದ್ರೆ ಬಿಸ್ನೆಸ್ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾರಿಗೂ ಬೇಜಾರಾಗ್ತಾ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೆ ಅಷ್ಟು ಹಾಲಿಡೇಸ್ ಇದೆ, ಅಷ್ಟು ಜನರಿಗೆ ರಜೆಗಳಿದ್ದಾವೆ, ದುಡ್ಡಿರುತ್ತೆ, ಬರ್ತಾರೆ. ಆ್ಯಂಡ್ ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಬಿಸ್ನೆಸ್ಗಳಾಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್ನು. ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ, ದೀಪಾವಳಿ ಆ ಟೈಮಲ್ಲಿ ಒಂದಿದೆ, ಅವಾಗಲೂ ಸುಮಾರು ಸಿನಿಮಾಗಳು ಬರ್ತಾವೆ. ದೇರ್ ಇಸ್ ಅ ಪೀರಿಯಡ್, ಆ್ಯಕ್ಚುಲಿ ಬಿಸ್ನೆಸ್ ಪೀರಿಯಡ್. ನನಗೇನು ಖುಷಿ ಆಗ್ತಾ ಇರೋದು ಅಂದರೆ, ನಿಮ್ಮ ಕೈಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು. ಅವ್ರಿಗೆ ಯಾರು ಪ್ರಶ್ನೆ ಕೇಳ್ತಾ ಇಲ್ಲ. ಸರ್ ಇರಿ ಒಂದು ನಿಮಿಷ. ಸರ್, ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ, ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್, ಒಂದು ಸ್ಪೋರ್ಟ್ಸ್ ಥರ ಒಂದು ಇದು. ದೆರ್ ಈಸ್ ಆಲ್ಸೋ ಅ ಕಾಂಪಿಟೇಷನ್. ಇಂಡಿವಿಜುವಲಿ ದೇರ್ ಶುಡ್ ಬಿ ಅ ಕಾಂಪಿಟೇಷನ್ ಇನ್ ಯು, ಹೌ ಯು ಕ್ಯಾನ್ ಕಾಂಪೀಟ್ ವಿತ್ ಯುವರ್ ಓನ್ ಸಿನಿಮಾ, ವಿತ್ ದ ಕನ್ನಡ ಸಿನಿಮಾ ಓನ್ಲಿ. ಸೊ ಯು ಕನ್ಸಿಡರ್ ಆಸ್ ಅ ಕಾಂಪಿಟೇಷನ್, ಆರ್ ಜಸ್ಟ್ ಲೈಕ್ ಓಕೆ ಎಲ್ಲರೂ ಬರಲಿ, ಓಕೆ ದಟ್ಸ್ ಫೈನ್. ಬಟ್ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತಲ್ಲ ಮನಸ್ಸಲ್ಲಿ, ಆ ಫೈರ್, ದ ಕಾಂಪಿಟೇಷನ್ ಆಫ್ ಫೈರ್ ಟು ಮೇಕ್ ಅ ಮಾರ್ಕ್. ಕಾಂಪಿಟೇಷನ್ ಯಾರ ಮೇಲೆ? ನಮ್ಮ ಕನ್ನಡ ಸಿನಿಮಾ ಮೇಲೇ, ಆಸ್ ಅ ಸಿನಿಮಾ ಇಂಡಿವಿಜುವಲಿ ಆಸ್ ಅ ಸಿನಿಮಾ, ನಾಟ್ ಆಸ್ ಅ ಕನ್ನಡ ಸಿನಿಮಾ. ಈ ಪ್ರಶ್ನೆ ಒಂದು 4 ದಿನದಿಂದ ಇನ್ನೊಂದು ಯಾವುದೋ ಪ್ರೆಸ್ ಮೀಟಲ್ಲಿ ಇನ್ನೊಂದು ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ? ಇಲ್ಲಪ್ಪ, ನಾನು ಕೇಳಿದ್ರಿ, ನಿಮ್ಮದೇ ಧ್ವನಿ. ಅರ್ಜುನ್ ಜನ್ಯ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು, ರೆಡ್ಡಿ ಅಂತ ಒಬ್ರು ಇದ್ರು, ನಿಮ್ದೇ ಧ್ವನಿ ಬಂತು, ಹಿಂಗೆ ಕೇಳಿದ್ರು, ಅವರಿಂದಾನು ಉತ್ತರ ಸಿಕ್ತು. ಅದೇ ಹೇಳಿದ್ದು ಸರ್, ನಮ್ದೆಲ್ಲರೂ ಒಂದೇ ಹಾಗೆ ಅಂತ. ಬಟ್ ನಾನು ಅಂತನೇ ಓಕೆ, ಬಟ್ ನಿಮಗೆ ತೃಪ್ತಿ ಸಿಕ್ಕಿರೋ ಆನ್ಸರ್ ಸಿಕ್ಲಿಲ್ಲ, ನಿಮಗೆ ಸಿಕ್ಕಿರೋ, ನಿಮಗೆ ಬೇಕಾಗಿರೋ ಹೆಡ್ಲೈನ್ ಸಿಕ್ಲಿಲ್ಲ. ಅಲ್ಲ ಸರ್, ನೀವು ಫ್ರೆಂಡ್ ಅಂತ ನೀವು ಅವ್ರನ್ನ ಮುಂದೆ ಬಿಟ್ಬಿಡ್ತೀರಾ ಸರ್ ರೇಸಲ್ಲಿ? ಇಲ್ಲ, ನೀವು ಓಡ್ತೀರಲ್ಲ. ಸೊ ವಿ ವಾಂಟ್ ಯು ನೋ ಹೂ ಶುಡ್. ಇಟ್ಸ್ ನಾಟ್ ಅಬೌಟ್ ನಿಮ್ಮ ಆಸೆನೇ ನನ್ನ ಆಸೆ ಶಾರದಾ. ಏನು ಮಾಡ್ಬೇಕು ಹೇಳಿ ಅವ್ರನ್ನ? ನೀವು ಹೇಳಿದ್ದೆ ಮಾಡೋಣ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡೋಣ ಹೇಳಿ. ಸರ್, ಐ ಫೀಲ್ ಅ ಕಾಂಪಿಟೇಷನ್ ಇಸ್ ಗುಡ್, ಅ ಗುಡ್ ಹೆಲ್ದಿ ಕಾಂಪಿಟೇಷನ್. ಚಲೋ.
ಸುದೀಪ್ ಸರ್ ಇಲ್ಲಿ ಸದ್ಯಕ್ಕೆ ಮನೇಲಿ ಒಂದು ಎಕ್ಸ್ಟ್ರಾ ರಬ್ಬಾಂಡ್ ಬಿದ್ದಿತ್ತು, ಹಾಕೊಂಬಂದಿದ್ದೀನಿ ಸರ್. ಬೇರೆ ಏನಿಲ್ಲ, ಈಗ ಸಿಕ್ಕಾಪಟ್ಟೆ ಉದ್ದ ಬೆಳಿದೆ, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು ಅಂತ. ಸರ್ ಇಲ್ಲಿ ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಸೊ Hi, sir. ಇಡೀ Thank you, ತಂಡದ sir. ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟ್ರೈಲರ್ ನೋಡಿದ್ರಾ? ಎಸ್ ಸರ್, ನಾನು ನೋಡಿದೆ. ಎಲ್ಲಿ? ಸರ್ ಇಲ್ಲೇ ಸರ್. ಅರೆ ಶಾರದಾ ನೋಡ್ಲೇ ಇಲ್ಲ, ಅವ್ರು ಅದನ್ನ ಬಿಟ್ಟು ಎಲ್ಲ ಕೇಳಿದ್ರು. ಅದೇ ಸೊ ಸರ್ ನನ್ನ ಟೈಮ್ ಸರ್, ಈಗ ನಾನು ಕೇಳ್ತಾ ಇದ್ದೀನಿ ಸರ್. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ Thank you, ಇಡೀ sir. ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಸರ್. ಟ್ರೈಲರಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ, ಮತ್ತು ಪೊಲಿಟಿಕಲ್ ಡ್ರಾಮಾ ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು ಆ್ಯಕ್ಚುಲಿ ಇದನ್ನು ಅಂತ? No, you just now told me, sir, trailer is very inviting, that's all. It's a very inviting film. And of course, ನಾನು ನಿಮಗೆ ಹೇಳಿದಾಗೆ there are layers. Obviously, ಇವಾಗ ಸಿಂಗಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮೇಲಿಲ್ಲ ಸಿನಿಮಾ, ತುಂಬ ಲೇಯರ್ಸ್ ಇದ್ದಾವೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್, ಲೈಕ್ ಮ್ಯಾಕ್ಸ್, ಬೈ ದಿ ಎಂಡ್ ಆಫ್ ಇಟ್ ಯುಲ್ ನೋ ವೈ ದ ಫಿಲ್ಮ್ ವಾಸ್ ಮೇಡ್. ಅದರಲ್ಲಿ ಒಂದು 100% ಇದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನ್, ಐ ಕ್ಯಾನ್ ಸೇ. ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕಿನ ಒಂದು 4 ಬೌಂಡ್ ಜಾಸ್ತಿ ಅಂತ ಹೇಳ್ಬೇಡ ಸರ್. ಸರ್ ಇದು ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇರೋದು ಆ್ಯಕ್ಚುಲಿ. ಅವ್ರು ಇರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು, ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದರೆ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ ಪಾತ್ರ? ಫ್ಯಾಂಟಾಸ್ಟಿಕ್. ಐ ಥಿಂಕ್ ನಮ್ಮ ಟೀಮಲ್ಲಿ ಎಲ್ಲರೂ ದೇ ಆರ್ ಓನ್ಲಿ ಜೆಮ್ಸ್ ಆ್ಯಂಡ್ ಕೊಹಿನೂರ್ಸ್ ಆ್ಯಂಡ್ ಡೈಮಂಡ್ಸ್, nobody else. I think everybody were fabulous. Everybody did a great job. Everybody were clean-hearted. Clean-hearted. ಇಲ್ಲಿ ಮಾಡಿದ್ದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಅಯ್ಯೋ ಇದು ಬಿಡ್ತಾರ ಏನಿಲ್ಲ, ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಐ ಥಿಂಕ್ ದೇ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ವಾಟ್ ಯು ಸೇ ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನೊಬ್ಬನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದು. ಐ ಥಿಂಕ್ ಎವ್ರಿ ಟೆಕ್ನಿಷಿಯನ್, ಎವ್ರಿ ಆ್ಯಕ್ಟರ್, ಐ ಥಿಂಕ್ ದೇ ಆರ್ ವಂಡರ್ಫುಲ್ ಆನ್ ಮೈ ಸೆಟ್, ವಂಡರ್ಫುಲ್. ಸರ್ ಲಾಸ್ಟ್ ಕ್ವಶನ್ ಸರ್. ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ, ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ರಿ ಎವ್ರಿ ಡೇ. ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ನನ್ನನ್ನು ಕಂಪ್ಲೀಟಾಗಿ ಆಗ್ತಾ ಇಲ್ಲ ಅಂತ ಅನಿಸುತ್ತಾ? ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ, ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ. ಬಟ್ ಅವ್ರು ಯಾವಾಗ ಪ್ರಶ್ನೆ ಕೇಳಿದಾಗಲೂ ಕಂಪ್ಲೀಟಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.